ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಕಳೆದ ವ್ಲಾಗ್ನಲ್ಲಿ ನಾನು ನಮ್ಮ ಮನೆಯಲ್ಲಿ ಅಂದರೆ ಹಣಕಾಸುದು ಏನಾರ ಒಂದು ಇಶ್ಯೂ ಇದ್ದಾಗ ಹೇಗೆ ನಾವು ಮೂಲಾಧಾರ ಚಕ್ರ ಅಂದರೆ ರೂಟ್ ಚಕ್ರದಿಂದ ಹೇಗೆ ನಾವು ಸರಿ ಮಾಡ್ಕೋಬೋದು ಅನ್ನೋದ್ರದ್ದು ಬಗ್ಗೆ ವಿವರಣೆ ಕೊಟ್ಟಿದ್ದೆ ಅಲ್ವಾ. ಸೊ ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್, ನಾಟ್ ಓನ್ಲಿ ಮನಿ ಇಶ್ಯೂಸ್ ಅಂತಲ್ಲ, ರಿಲೇಷನ್ಶಿಪ್ದಾಗಿರ್ಬೋದು, ಪ್ಲಸ್ ನಿಮಗೆ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು. ತುಂಬ ಜನಕ್ಕೆ ಹೆಲ್ತ್ ಇಶ್ಯೂಸ್ ತುಂಬ ಕಾಡ್ತಾ ಇರುತ್ತಲ್ವ. ಆಮೇಲೆ ಏನೋ ಒಂಥರ ಡಿಪ್ರೆಷನ್ ಮೋಡ್ ಕೊಟ್ಟೋಗಿರ್ತೀರ. ಸೊ ಅದನ್ನೆಲ್ಲ ಕರೆಕ್ಟ್ ಮಾಡುವಂತಹ ಒಂದು ಸೂಪರ್ಬ್ ಆಗಿರುವಂತಹ ಒಂದು ಟೆಕ್ನಿಕ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಯಾವುದಿದು ಟೆಕ್ನಿಕ್ ಅಂತ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು. ಸೊ ಇದನ್ನು ರೇಕಿ ಮೆಥಡಲ್ಲಿ ಬರುತ್ತೆ ಇದೊಂದು ಸ್ವಲ್ಪ. ಸೊ ಇದು ಹೆಂಗಿರುತ್ತೆ ಅಂದರೆ EFT ಮೆಥಡ್ ಅಂತ. ಸೊ ಕೆಲವ್ರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ ಅಂದ್ಕೊಳ್ತೀನಿ. ಸೊ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿಲ್ಲ. ಸೊ ಏನು ಅಂದರೆ ಇಮೋಷ್ನಲ್ ಫ್ರೀಡಮ್ ಟೆಕ್ನಿಕ್ ಅಂತ ಹೇಳ್ತಾರೆ. ಯಾವುದನ್ನ? EFTನ. ಸೊ ಅದ್ರ ಬಗ್ಗೆ ಇವತ್ತಿನ ವ್ಲಾಗಲ್ಲಿ ಫುಲ್ ಡೀಟೇಲಾಗಿ ಅದನ್ನು ಹೇಗೆ ನಾವು ಹೀಲ್ ಮಾಡ್ಕೋಬೋದು, ಅಂದರೆ ಒಂದು ಯಾವ ಒಂದು ಬ್ಲಾಕೇಜಸ್ ಆಗಿರುತ್ತೆ, ಮನಿ ಬ್ಲಾಕೇಜಸ್ ಆಗಿರ್ಬೋದು, ಪ್ಲಸ್ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಇಮೋಷ್ನಲ್ ಇದರಿಂದ ಅಂದರೆ ನಮ್ಮ ಭಾವನೆಗಳನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲ್ಲ. ಸೊ ಡಿಪ್ರೆಷನ್ ಮೋಡಲ್ಲಿ ಇರ್ತೀವಿ. ಸೊ ಅದನ್ನೆಲ್ಲ ಹೇಗೆ ಒಂದೊಂದೇ ಕರೆಕ್ಟ್ ಮಾಡ್ಕೋಬೋದು ಅನ್ನೋದ್ರದ್ದು ಫುಲ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಸ್ವಲ್ಪ ಎನರ್ಜಿ ತೊಗೋಬೇಕು. ಸೊ ಅದಕ್ಕೋಸ್ಕರ ಗ್ರೀನ್ ಟೀ ಕುಡಿತಾ ಇದ್ದೀನಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರಂಗೆ ಗ್ರೀನ್ ಟೀ ಕುಡಿಯೋದ್ರಿಂದ ಎಷ್ಟು ಬೆನಿಫಿಟ್ಸ್ ಆಗುತ್ತೆ ಅಂದರೆ, ನಾನು ಇದ್ರ ಮಧ್ಯೆ ಯಾಕೆ ಸೇರಿಸ್ತಾ ಇದ್ದೀನಿ ಅಂದರೆ, ಸೊ ಕೆಲವ್ರಿಗೆ ಗೊತ್ತಿರಲ್ಲ ಅಲ್ವಾ ಗ್ರೀನ್ ಟೀದು ಎಷ್ಟು ಯೂಸ್ಫುಲ್ ಆಗಿರುತ್ತೆ ಅಂತ. ಸೊ ಏನು ಗೊತ್ತಾ ಫ್ರೆಂಡ್ಸ್, ನೀವು ನಾರ್ಮಲ್ ಕಾಫಿ ಟೀ ಕುಡಿಯೋದಕ್ಕಿಂತ ಗ್ರೀನ್ ಟೀ ಅಭ್ಯಾಸ ಮಾಡ್ಕೊಂಡು, ನಾನು ಯಾವುದೋ ಒಂದು ಕಾಫಿ ಟೀ ಕುಡಿಯೋಲ್ಲ, ಅಭ್ಯಾಸ ಇಲ್ಲ. ಸೊ ಅದಕ್ಕೆ ಗ್ರೀನ್ ಟೀ ಕುಡಿಯೋದು. ಸೊ ಯಾರೋ ನನಗೆ ವ್ಲಾಗಲ್ಲಿ ಹೇಳ್ತಾಯಿದ್ರು ಅರ್ಧ ಲೀಟರಷ್ಟು ಗ್ರೀನ್ ಟೀ ಕುಡಿಬೋದು ಅಂತ. ಅರ್ಧ ಲೀಟರ್ ಇನ್ನೂ ಜಾಸ್ತಿನೇ ಕುಡಿತೀನಿ. ಅಂದರೆ ಗ್ರೀನ್ ಟೀ ಏನಕ್ಕೆ ಅಂದರೆ, ನಾನು ಮಾರ್ನಿಂಗ್ ಟೈಮ್ ಒಂದು ಸಲ ಕುಡಿದಿರ್ತೀನಿ ಮತ್ತು ಈವ್ನಿಂಗ್ ಸಲ ಒಂದು ಕುಡಿದಿರ್ತೀನಿ. ಅಂದರೆ ಜಾಸ್ತಿ ದೊಡ್ಡ ಗ್ಲಾಸಲ್ಲೇ ಕುಡಿಯೋದು. ಸೊ ಆ ಥರ. ಬಟ್ ಅದಿನ್ನು ಏನು ಗೊತ್ತಾ, ಅದು ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಚೆನ್ನಾಗಿ ಬರುತ್ತೆ, ಮುಖ ಚೆನ್ನಾಗಾಗುತ್ತೆ, ಕ್ಲಿಯರ್ ಸ್ಕಿನ್ ಆಗ್ತಾ ಬರುತ್ತೆ. ಪ್ಲಸ್ ನಮ್ಮದು ಹೊಟ್ಟೆ ಫ್ಯಾಟ್ ಎಲ್ಲ ಕಡಿಮೆ ಮಾಡುತ್ತೆ. ಏನಾಗುತ್ತೆ ಅಂದರೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡೋದ್ರಿಂದ. ಸೊ ನಂದು ವ್ಲಾಗು ಮಾಡಿದ್ದೀನಿ, ಬೇಕಾದ್ರೆ ಚೆಕ್ ಮಾಡಿ. ನಾನು ಇದಕ್ಕೆ ಏನು ಗೊತ್ತಾ, ರೋಸ್ ಪೆಟಲ್ಸು, ದಾಸವಾಳದ ಹಾಕ್ತೀನಿ ಮತ್ತು ಗ್ರೀನ್ ಟೀ, ಅದ್ರ ಜೊತೆ ಇನ್ನೂ ಯಾವುದೇದೋ ಮಿಕ್ಸ್ ಮಾಡಿದ್ದೀನಿ. ಸೊ ನಂದು ವ್ಲಾಗಲ್ಲಿ ಹೋಗಿ ಚೆಕ್ ಮಾಡ್ಬೋದು ಯಾರು ನೋಡಿಲ್ಲ ಅಂದವರು, ಅಂದರೆ ಹೊಸ್ದಾಗಿ ಸಬ್ಸ್ಕ್ರೈಬರ್ಸ್ ಆಗಿರ್ತೀರಲ್ಲ. ಸೊ ನಂದು ವ್ಲಾಗ್ಸ್ ಯಾವುದು ನೋಡಿರಲ್ಲ. ಸೊ ಬ್ಯೂಟಿ ವ್ಲಾಗ್ಸು ಮಾಡ್ತಾಯಿದ್ದೀನಿ, ಪ್ಲಸ್ ಮ್ಯಾನಿಫೆಸ್ಟೇಷನ್ದು ಇರುತ್ತೆ, ವಾಸ್ತು ಟಿಪ್ಸ್ ಇರುತ್ತೆ, ಪ್ಲಸ್ ಜ್ಯುವೆಲ್ರಿದು. ಸೊ 4 ಥರ ಮಾಡೋದ್ರಿಂದ ನಿಮ್ಗೆ ಏನಾರು ಇಂಟ್ರೆಸ್ಟ್ ಇದ್ದರೆ ನಾನು ಹಳೆ ವ್ಲಾಗ್ಸ್ನು ಚೆಕ್ ಮಾಡಿ. ಸೊ ಅದರಲ್ಲಿ ಮ್ಯಾಜಿಕಲ್ ಡ್ರಿಂಕ್ ಅಂತ ಯಾವುದೋ ಮಾಡಿದ್ದೀನಿ, ಅಂದರೆ ನಂದು ಬ್ಯೂಟಿ ಇದ್ರ ಬಗ್ಗೆ ಹೇಳಿದ್ದೀನಿ. ಸೊ ಅದರಲ್ಲಿ ಡೀಟೇಲ್ ಆಗಿದೆ, ಅದನ್ನು ಚೆಕ್ ಮಾಡ್ಬೋದು. ಸೊ ಬನ್ನಿ ಇವಾಗ ಹೇಳ್ಕೊಂಡು ಹೋಗ್ತೀನಿ. ಸೊ ಈ ಒಂದು EFT ಮೆಥಡ್ ಏನು ನಾನು ಟೆಕ್ನಿಕ್ ಬಗ್ಗೆ ತೋರಿಸ್ತಾ ಇದ್ದೀನೋ, ಸೊ ಇದು ಯಾವುದ್ಯಾವುದಕ್ಕೆ ಸಂಬಂಧಪಡುತ್ತೆ ಅಂದರೆ, ನಿಮ್ಮ ಒಂದು ಬ್ಯೂಟಿನ ಎನ್ಹ್ಯಾನ್ಸ್ ಮಾಡ್ಬೋದು, ಅಂದರೆ ಮುಖದ ಸೌಂದರ್ಯನ ಹೆಚ್ಚಿಸ್ಕೋಬೋದು, ಪ್ಲಸ್ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಮಾಡ್ಬೋದು, ಪ್ಲಸ್ ನಿಮ್ಮದು ಬಾಡಿಲಿ ಇದು ಹೀಲಿಂಗ್ ಮೆಥಡ್ ಬರುತ್ತೆ. ಏನು ಹೇಳಿ, ಹುಷಾರು ತಪ್ಪಿದಾಗ ಹೆಲ್ತ್ ಇಶ್ಯೂಸ್ದು ನಾನು ಹೇಳೋದು. ಸೊ ಅದನ್ನು ಕರೆಕ್ಷನ್ ಮಾಡ್ಬೋದು. ಪ್ಲಸ್ ನಿಮ್ಮದು ರಿಲೇಷನ್ಶಿಪ್ಪು, ಸೊ ಅದ್ರದ್ದು ಕರೆಕ್ಷನ್ ಮಾಡ್ಬೋದು, ಅಂದರೆ ಬ್ಯಾಲೆನ್ಸ್ ಮಾಡ್ಬೋದು. ಸೊ ಅದು ಹೇಗೆ ಒಂದು ಬ್ಲಾಕೇಜಸ್ ಆಗಿರುತ್ತಲ್ಲ, ಅದನ್ನು ಹೆಂಗೆ ರಿಮೂವ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಇದನ್ನು ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದರೂ, ಅಂದರೆ ಎಲ್ಲಿ ಬೇಕಾದ್ರೂ ನೀವು ಮಾಡ್ಬೋದು. ಆ ಥರ ಒಂದು EFT ಮೆಥಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈವನ್ ನೀವು ಟ್ರಾವೆಲ್ ಮಾಡ್ತಾ ಇರ್ತೀರೋ, ಹೊರಗಡೆ ಎಲ್ಲಾರೋ ಹೋಗಿರ್ತೀರೋ, ಮನೇಲಿ ಇಲ್ವೋ, ಆಫೀಸಲ್ಲಿ ಇರ್ತಿರೋ, ಕೆಲಸದ ಮೇಲೆ ಹೊರಗಡೆ ಹೋಗಿದ್ರು ಎನಿ ಟೈಮ್ ನೀವು ಮಾಡ್ಕೋಬೋದಾದಂತಹ ಒಂದು ಟೆಕ್ನಿಕ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡಿ ಮಾತ್ರ ಹೋಗ್ಬಿಡಿ, ಯಾಕೆಂದರೆ ಇದು ವಿಡಿಯೋ ಏನಾಗುತ್ತೆ ಅಂದರೆ, ಅರ್ಧಂಬರ್ಧ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಫುಲ್ ಡೀಟೇಲಾಗಿ ನಿಮ್ಗೆ ಅರ್ಥನೇ ಆಗಲ್ಲ. ಸೊ ಏನು ಗೊತ್ತಾ, ಮ್ಯಾನಿಫೆಸ್ಟೇಷನ್ ಅಂದರೆ ನಾವು ಏನನ್ನ ಯೋಚನೆ ಮಾಡ್ತಾ ಇದ್ದೀವೋ, ಏನನ್ನ ನಾವು ಅದ್ರ ಬಗ್ಗೆ ಥಿಂಕ್ ಮಾಡ್ತಿರ್ತೀವೋ ಅದು ನಾವು ಆಗ್ತಾ ಹೋಗ್ತೀವಿ. ಯದ್ಭಾವಂ ತದ್ಭವತಿ ಅಂತ ಸಂಸ್ಕೃತದಲ್ಲೊಂದು ಮಾತಿದೆ ಅಲ್ವಾ. ಅಂದರೆ ಯತ್ ಭಾವಂ, ಯಾವ ಥರ ನಾವು ಯೋಚನೆ ಮಾಡ್ತೀವೋ ಅದೇ ಥರ ನಾವು ಆಗ್ತಾ ಹೋಗ್ತೀವಿ ಅಂತ. ಸೊ ನಾವು ಅನ್ಕೋತೀವಿ ಒಂದೊಂದು ಸಲ ಎಲ್ಲರೂ ತಪ್ಪು, ಅಂದರೆ ಬೇರೆಯವರೆಲ್ಲ ನಮಗೆ ಏನೋ ಹೇಳ್ತಾ ಇದ್ದಾರೆ, ಅದರಿಂದ ಹಿಂಗಾಗೋಯ್ತು, ಅವ್ರು ಆ ಥರ ಮಾಡಿದ್ರು, ಆ ಥರ ಮಾತಾಡಿದ್ರು, ಆ ಥರ ಹೇಳಿದ್ಕೆ ನಂಗೆ ಹಿಂಗಾಯ್ತು ಅಂತ. ಸೊ ಅದನ್ನು ಬಿಟ್ಟಾಕಿ. ಸೊ ಬೇರೆಯವರೇನೋ ಕಳಿಸ್ತಾರೆ ಎನರ್ಜಿ, ಸೊ ಅದು ಬರ್ತಾ ಇರುತ್ತೆ. ಬಟ್ ನೀವು ಸ್ಟ್ರಾಂಗ್ ಇದ್ದಾಗ, ನಿಮ್ಮ ಒಂದು ಎಮೋಷನ್ಸ್ನ ನೀವು ಬ್ಯಾಲೆನ್ಸ್ ಮಾಡೋಕ್ಕೆ ಗೊತ್ತಿರುವಾಗ,
ಸೊ ಯಾರೇ ಏನೇ ಕಳಿಸಿದ್ರು ಅದು ಅಲ್ಲೇ ಸ್ಟಾಪ್ ಮಾಡಿ ನೀವು ನಿಮ್ಮದು ಒಂದು ಪ್ರೊಟೆಕ್ಷನ್ ಶೀಲ್ಡ್ ಅಂತ ನೀವು ಕಾಪಾಡ್ಕೊಂಬಂದಾಗ ಸೊ ಅದನ್ನೆಲ್ಲ ನೀವು ಬ್ಯಾಲೆನ್ಸ್ ಮಾಡೋದು ಗೊತ್ತಿರುತ್ತೆ. ಸೊ ಯಾವಾಗ ಈ ಒಂದು EFT ಮೆಥಡ್ ನಾನು ಟೆಕ್ನಿಕ್ ಏನೇ ಹೇಳ್ಕೊಡ್ತೀನಿ ಇದನ್ನು ಕಲ್ತ್ಕೊಂಬಂದರೆ ಆರಾಮಾಗಿ ನೀವು ಮನೇಲೇ ಮಾಡ್ಕೋಬೋದು. ಸೊ ಅವಾಗ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ನಮ್ಮ ಒಂದು ಎಮೋಷನ್ನ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ನಾನು ಹೇಳಿದ್ನಲ್ಲ ಎಲ್ಲ ಚಕ್ರಾಸ್ ಆ್ಯಕ್ಟಿವೇಟ್ ಆದಾಗ ನೀವೇನು ಅಂದ್ಕೊಳ್ತಿರೋ ಸಕ್ಸಸ್ ಅನ್ನೋದು ನಿಮ್ಮ ಹಿಂದೆ ಸಿಗ್ತಾ ಹೋಗ್ತಾ ಇರುತ್ತೆ. ಸೊ ಬನ್ನಿ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ನಾವು ಏನನ್ನ ನೋಡ್ತೀವೋ, ಏನನ್ನ ಕೇಳಿಸ್ಕೋತೀವೋ, ಏನನ್ನ ಮಾಡ್ತೀವೋ ಅದನ್ನೇ ನಾವು ಆಕರ್ಷಣೆ ಮಾಡ್ಕೊಂಡು ಹೋಗ್ತೀವಿ. ಅದೇ ಅಟ್ರ್ಯಾಕ್ಟ್ ಆಗ್ತಾ ಹೋಗುತ್ತೆ ನಮಗೆ. ಸೊ ಅದನ್ನು ನಾವು ಒಂದು ನಮಗೆ ಹುಷಾರಿಲ್ಲ ಅಂತ ಅಂದಾಗ ನಮ್ಮ ಒಂದು ಎನರ್ಜಿ ಆಗಿರ್ಬೋದು, ನಮ್ಮ ಒಂದು ಫ್ರೀಕ್ವೆನ್ಸಿ ಆಗಿರ್ಬೋದು, ಅದೆಲ್ಲ ಏನಾಗುತ್ತೆ ಅಂದರೆ ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ, ಎಮೋಷನ್ಸು ಮತ್ತು ಇದೆಲ್ಲ. ಸೊ ಹೇಳಿ, ನಿಮ್ಮ ಒಂದು ಎಮೋಷನ್ಸ್ ಎಷ್ಟು ಗಾಢವಾಗಿರುತ್ತೋ ಅಂದರೆ ನಿಮ್ಮ ಭಾವನೆಗಳು ಎಷ್ಟು ಗಾಢವಾಗಿರುತ್ತೋ ಅಷ್ಟು ನೀವು ಒಂದು ಫ್ರೀಕ್ವೆನ್ಸಿ ಲೆವೆಲ್ಲು ಹೋಗ್ತಾ ಅಂದರೆ ಹೆಚ್ಚುತ್ತಾ ಹೋಗುತ್ತೆ. ನಿಮ್ಮದು ಒಂದು ಎಮೋಷನ್ಸ್ ಹೇಗೆ ನೀವು ಇಟ್ಕೊಂಡಿರ್ತೀರೋ ಅದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಅಂತ ಅರ್ಥ ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಹುಷಾರಿಲ್ಲ ಅಂದ್ಕೊಳ್ಳಿ. ಸೊ ಹುಷಾರಿಲ್ಲ ಅಂದಾಗ ಭಾವನೆಗಳೇ ಅದಕ್ಕೆ ಒಂದು ಸಂಬಂಧಪಟ್ಟಿರುತ್ತೆ. ಅಂದರೆ ನಿಮ್ಮ ಒಂದು ಎಮೋಷನ್ಸ್ನ ನಾನು ಹೇಳ್ತಿರೋದು ಅದೇ ಒಂದು ಪ್ರಾಬ್ಲಮ್ ಮಾಡಿರುತ್ತೆ. ಅದು ನಾವು ಭಾವನೆಗಳನ್ನ ವ್ಯಕ್ತಪಡಿಸ್ತೀವೋ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಯಾವುದೇ ಒಂದು ಹುಷಾರಿಲ್ಲದೆ ಇರ್ಬೋದು, ಮನಿ ಅಬಂಡೆನ್ಸ್ ಆಗಿರ್ಬೋದು, ಅಂದರೆ ದುಡ್ಡು ಕಾಸೋದು, ಹಣಕಾಸು, ಯಾರೋ ನಮಗೆ ದುಡ್ಡು ತೊಗೊಂಡ್ಬಿಟ್ಟಿದ್ದಾರೆ ಅವರಿಂದ ನಮಗೆ ದುಡ್ಡು ಸಿಗ್ತಾ ಇಲ್ಲ, ಅದೆಲ್ಲ ನಿಮ್ಮ ಒಂದು ಎಮೋಷನ್ಸ್ ಆಗಿರುತ್ತೆ. ನೀವು ಹೇಗೆ ಥಿಂಕ್ ಮಾಡ್ತೀರೋ ಅದ್ರ ಥರನೇ ಅದು ಆಗ್ತಾ ಹೋಗುತ್ತೆ. ಅಯ್ಯೋ ಅವ್ರು ನನಗೆ ಕೊಟ್ಟೇ ಇಲ್ಲ ಅಂದಾಗ ಅದು ಕೊಡದೇ ಇರೋಂಗೆ ಆಗೋಗುತ್ತೆ. ಸೊ ನೀವು ಹೇಗೆ ನಿಮ್ಮ ಒಂದು ತಲೆಯಲ್ಲಿ ಹೇಳ್ಕೋಬೇಕು ಅಂದರೆ ಅವ್ರು ನನಗೆ ತಂದು ಕೊಟ್ಟಿದ್ದಾರೆ ಅಂತ. ಯಾವಾಗ ನೀವು ತಂದು ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಬರ್ತೀರೋ ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೋಗ್ಬಿಟ್ಟು ಅದು ನಿಜವಾಗ್ಲೂ ತಂದು ಕೊಡೋಂಗೆ ಅದು ಮಾಡೇ ಮಾಡುತ್ತೆ. ಅದ್ರ ಜೊತೆಗೆ ನೀವು ಮಂತ್ರನೂ ಹೇಳ್ಕೊಳ್ಳಿ. ನಾನು ನಿನ್ನೆ ವ್ಲಾಗಲ್ಲಿ ಹೇಳಿದ್ದೀನಿ ಅನಿಸುತ್ತೆ. ಸೊ ಆ ಮಂತ್ರನ ನೀವು ಹೇಳ್ತೀನಿ ನೋಡಿ, ನಷ್ಟಂ ದ್ರವ್ಯಂ ಲಭ್ಯತೆ ಅಂತ, ತುಂಬ ಪವರ್ಫುಲ್ ಮಂತ್ರ. ಅದೇನು ಗೊತ್ತಾ, ನಷ್ಟಂ ಅಂದರೆ ಕಳೆದೋಗಿರೋದು, ದ್ರವ್ಯಂ ಅಂದರೆ ಚಿನ್ನ ಬೆಳ್ಳಿ ದುಡ್ಡು, ಮೂರೂ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ಕೆಲವರೆಲ್ಲ ಬರೀ ಚಿನ್ನನ ಬೆಳ್ಳಿನ ದುಡ್ಡಿಲ್ವಾ ಅಂದ್ಕೊಳ್ತೀರಾ. ಸೊ ಆ ಥರ ಅಲ್ಲ. ನಷ್ಟಂ ಅಂದರೆ ಕಳೆದೋಗಿರೋದು, ದ್ರವ್ಯಂ ಅಂದರೆ ಚಿನ್ನ ಬೆಳ್ಳಿ ದುಡ್ಡು ಆಗುತ್ತೆ, ಲಭ್ಯತೆ ಅಂದರೆ ಸಿಗುತ್ತೆ ಅಂತ. ಸೊ ಆ ಥರ ಒಂದು ಪಾಸಿಟಿವ್ ವೈಬ್ರೇಷನ್ ಆ ಮಂತ್ರದಲ್ಲಿರೋದ್ರಿಂದ ಯಾವಾಗ ಅದನ್ನು ಚಾಂಟ್ ಮಾಡ್ತಿರೋ 108 ಸಲ 21 ಡೇಸ್ ಆ ಥರ ಮಾಡ್ಕೊಂಬಂದಾಗ ಸೊ ಅದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ನಾನು ಹೇಳಿದ್ನಲ್ಲ, ನಮ್ಮ ಒಂದು ಎಮೋಷನ್ಸ್ದು ಪ್ರಾಬ್ಲಮ್ ಯಾವುದು, ಹುಷಾರಿಲ್ಲ ಅಂದಾಗ ನಮ್ಮ ಒಂದು ಎಮೋಷನ್ಸ್ ಪ್ರಾಬ್ಲಮ್ ಮಾಡುತ್ತೆ. ಆಮೇಲೆ ದುಡ್ಡು ಬರ್ತಾ ಇಲ್ಲ ಅಂದಾಗೂ ಅದು ಎಮೋಷನ್ಸೇ ಪ್ರಾಬ್ಲಮ್ ಮಾಡೋದು. ಅಂದರೆ ನಮ್ಮ ಭಾವನೆಗಳೇ ಅದಕ್ಕೆ ತಡೆ ಅಂತ ಅಂತಾರೆ ನೋಡಿ, ತಡೆ ಹಿಡಿಯೋದು ಅಂತಾರೆ. ಸೊ ಆ ಥರ ಈವನ್ ನಿಮ್ಮದು ರಿಲೇಷನ್ಶಿಪ್ಪಲ್ಲೂ ಆಗಿರ್ಬೋದು. ಸೊ ಹಸ್ಬೆಂಡ್ ಆ್ಯಂಡ್ ವೈಫ್ ಹೇಳೋದು, ಗಂಡ ಹೆಂಡ್ತಿದು. ಸೊ ಅವರು ಈ ಥರ ಅಯ್ಯೋ ನಂಗೆ ಆ ಥರ ಮಾಡ್ತಿದ್ದಾರೆ, ಆ ಥರ ಹೇಳ್ತಾ ಇದ್ದಾರೆ, ಯಾವಾಗ ನೋಡೋರು ಬೈತಾ ಇರ್ತಾರೆ, ಆ ಥರ ಅಂತ ನಿಮ್ಮ ಮೈಂಡಲ್ಲಿ ನೀವು ಹಾಕ್ಕೊಂಡಾಗ ಅದು ಹೇಗಾಗುತ್ತೆ ಅಂದರೆ ನಿಜವಾಗ್ಲೂ ಭಯಂಗೆ ಆಗುತ್ತೆ. ಅದ್ರ ಬದಲು ಅವ್ರು ಏನೇ ಮಾಡ್ತಾ ಇದ್ರು ನೀವು ಪಾಸಿಟಿವ್ ಆಗಿ ಅದನ್ನು ತೊಗೊಂಡು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ತುಂಬ ಚೆನ್ನಾಗಿ ಕೇರ್ ತೊಗೋತಾ ಇದ್ದಾರೆ, ಆ ಥರ ಮಾಡಿದಾಗ ಅದು ನಿಮಗೆ ಪಾಸಿಟಿವ್ ವೈಬ್ಸ್ ನಿಮ್ಮ ಹತ್ರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಎಷ್ಟೇ ಅದು ಬ್ಯಾಡ್ ಸಿಚುವೇಷನಲ್ಲಿದ್ದಾಗೂ ನಿಮ್ಮದು ಕರೆಕ್ಷನ್ ಮಾಡೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಅದನ್ನು ನಾನು ಈ ವ್ಲಾಗಲ್ಲೇ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದರಲ್ಲಿ ಒಂದು ಅರ್ಥ ಮಾಡ್ಕೋಬೇಕೇನು ಅಂದರೆ ಬೇರೆಯವ್ರದ್ದು ತಪ್ಪು ಇದರಲ್ಲಿ ಬರೋದೇ ಇಲ್ಲ, ತಪ್ಪು ನಮ್ಮೊಳಗೆ ಇರುತ್ತೆ. ಸೊ ಅದನ್ನು ಫಸ್ಟು ನೀವು ತಿದ್ಕೋಬೇಕಾಗುತ್ತೆ. ಹೆಂಗೆ ಅಂದರೆ ನಮ್ಮ ಒಂದು ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡೋದು ನಿಮಗೆ ಗೊತ್ತಿರಲೇಬೇಕಾಗುತ್ತೆ. ಸೊ ಆ ಒಂದು ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ ಇದೇ ವ್ಲಾಗಲ್ಲಿ ಹೇಳ್ಕೊಂಡು ಹೋಗ್ತೀನಿ. ಫಸ್ಟ್ ಡೀಟೇಲಾಗಿ ಹೇಳ್ತಾ ಇದ್ದೀನಿ, ಅದಕ್ಕೆ ಸ್ಕಿಪ್ ಮಾಡಿ ನೋಡಬೇಡಿ. ಎಲ್ಲಿವರೆಗೂ ನಾವು ನೆಗೆಟಿವ್ ಇಮೋಷನ್ಸ್ ಇರ್ಬೋದು, ನೆಗೆಟಿವ್ ಬಿಲೀವ್ಸ್ ಇರ್ಬೋದು ಕಂಡು ಹಿಡಿದ್ಬಿಟ್ಟು ಅದನ್ನು ಅಲ್ಲೇ ಸ್ಟಾಪ್ ಮಾಡಲ್ವೋ ಅಲ್ಲಿವರೆಗೂ ಅದು ಬೆಳೀತಾ ಹೋಗುತ್ತೆ. ಗಿಡದಿಂದ ಮರ ಆಗುತ್ತೆ. ಆ ಥರ ಚಿಕ್ಕದಿರುವಾಗಲೇ ನಾವು ಅದನ್ನು ಸ್ಟಾಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಹೇಳ, ಯಾರು ಬಂದ್ಬಿಟ್ಟು ನಿಮಗೆ ಕೂದಲೇ ನಿಂಗೆ ಉದ್ರೋಗಿದೆ ನಿಮಗೆ ಆ ಥರ ಅಂದಾಗ ಅಲ್ಲೇ ಸ್ಟಾಪ್ ಮಾಡಿ, ಕ್ಯಾನ್ಸಲ್ ಅಂತ ಅಂದ್ಕೊಳ್ಳಿ. ಕ್ಯಾನ್ಸಲ್ ಅಂದಾಗ ಅವ್ರು ಏನು ಕಳಿಸಿರ್ತಾರೆ ಅದು ಅವ್ರಿಗೆ ಹೋಗಿರುತ್ತೆ. ಸೊ ನೀವು ಹೆಂಗೆ ಹೇಳಬೇಕು ಅಂದರೆ ನನ್ನ ಕೂದಲು ತುಂಬ ಚೆನ್ನಾಗಿ ಬೆಳೀತಾ ಇದೆ ಅಂತ. ಸೊ ಪಾಸಿಟಿವ್ ಅಫರ್ಮೇಷನ್ ಆಯಿತಾ. ಸೊ ಅದು ಕೂದಲು ಚೆನ್ನಾಗಿ ಬರೋಂಗೆ ಮಾಡುತ್ತೆ. ನನ್ನ ಕೂದಲು ಫಸ್ಟ್ ಕರ್ಲಿ ಇತ್ತು. ಸೊ ನನಗೂ ನನ್ನ ಫ್ರೆಂಡ್ಸ್ ಎಲ್ಲ ಇದೇನು ಹಿಂಗಿದೆ, ರಫ್ ಆಗಿದೆ, ಮುಟ್ಟಕ್ಕೆ ಆಗಲ್ಲಪ್ಪ, ಒಳ್ಳೆ ಕೊತ್ತಂಬರಿ ಸೊಪ್ಪು ಹಾಗೆ ಹೇಗೆ ಅನ್ನೋರು. ಸೊ ನಾನು ನೋಡಿ ಸ್ಟ್ರೈಟೇ ಮಾಡ್ಕೊಂಡಿದ್ದೀನಲ್ವಾ. ಸೊ ನಾನು ಅದನ್ನು ಪಾಸಿಟಿವ್ ಆಗೇ ತೊಗೋತಾ ಇದ್ದೆ. ಡೋಂಟ್ ಟಚ್ ಮೈ ಹೇರ್ ಅಂತ, ಅಂದರೆ ನನ್ನದು ಕೂದಲು ಮುಟ್ಟಬೇಡ ಅಂತ. ನಂಗೆ ಇಷ್ಟ ಆಗ್ತಿರಲಿಲ್ಲ ಯಾರೇ ನನ್ನ ಕೂದಲು ಮುಟ್ಟರು ಸರಿಯಾಗಿ ಕೋಪ ಬರೋದು ಆ ಥರ.
ಸೊ ಅದನ್ನು ನಾವು ತಡೆ ಹಿಡಿದು ಅದನ್ನು ನಮ್ಮದು ಒಂದು ಎನರ್ಜಿ ಶೀಲ್ಡ್ ಏನಿರುತ್ತೋ ಅದನ್ನು ಬ್ಯಾಲೆನ್ಸ್ ಮಾಡೋದು ಗೊತ್ತಿದ್ದಾಗ ಯಾರೇ ಏನೇ ಕಳಿಸಿದ್ರು ಅದು ಸ್ಟಾಪ್ ಮಾಡೋದು ಮೆಥಡು ನಮ್ಗೆ ಗೊತ್ತಿದ್ದಾಗ ಆಟೋಮೆಟಿಕ್ಕಾಗಿ ನಾವು ಅಷ್ಟೊಂದು ಸ್ಟ್ರೆಸ್ಸಿಂದ ನಾವು ಏನಂತಾರೆ ಸ್ಟ್ರೆಸ್ಸಿಂದ ನಾವಿರಲ್ಲ, ಸ್ಟ್ರೆಸ್ ಫ್ರೀಯಿಂದ ಇರ್ತೀವಿ. ಆವಾಗಲೇ ಮುಖದಲ್ಲಿ ಗ್ಲೋ ಬರೋದು, ಒಂಥರ ಚಾರ್ಮ್ ಬರೋದು, ನಾವೇನು ಅಂದ್ಕೊಂಡಿರ್ತೀವೋ ಆ ಕೆಲಸಗಳು ಕ್ಲಿಕ್ ಆಗುತ್ತೆ. ಸೊ ಆ ಥರ ಮುಂದೆ ಹೋಗೋದಕ್ಕೆ ನಿಮಗೆ. ಸೊ ಬನ್ನಿ ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ EFT ಟೆಕ್ನಿಕ್ದು. ಸೊ ಫಸ್ಟ್ ಹೇಳ್ಬಿಡ್ತೀನಿ, ನಮ್ಮ ಒಂದು ನರನಾಡಿಗಳು ನಮ್ಮ ಬಾಡಿನಲ್ಲಿ 72,000 ನರನಾಡಿಗಳಿರುತ್ತೆ ನಮ್ಮ ಒಂದು ದೇಹದಲ್ಲಿ, ಬಾಡಿನಲ್ಲಿ. ಸೊ ಅದನ್ನು ಹೇಗೆ ನಾವು ಕರೆಕ್ಷನ್ ಮಾಡ್ಬೋದು ಅಂತ ಸೊ ಹೇಳ್ತೀನಿ. ಅದೇನು ಅಂದರೆ ನಾಡಿಗಳು ಹರಿಯುವ ಜಾಗದಲ್ಲಿ ಕೆಲವೊಂದು ಪಾಯಿಂಟ್ಸ್ ಏನು ಅಂದರೆ ಜಂಕ್ಷನ್ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ, ಒಂದು ಜಂಕ್ಷನ್ ಥರ ಇರುತ್ತೆ. ಸೊ ಅದೇನಾಗುತ್ತೆ ಅಂದರೆ ನಮ್ಮ ಒಂದು ಎಮೋಷನ್ಸ್ನ ಹೇಗೆ ಅದು ಹರಿತಾ ಇರುತ್ತೋ ಆವಾಗ ನಮ್ಮ ಒಂದು ಭಾವನೆಗಳು, ಎಮೋಷನ್ಸ್ ಅಂದರೆ ಭಾವನೆಗಳಲ್ವಾ, ಸೊ ಆ ಒಂದು ಭಾವನೆಗಳ ಹತ್ರ ಒಂದು ಜಂಕ್ಷನ್ ಥರ ಆಗಿಬಿಟ್ಟು ಅಲ್ಲಿ ಟ್ರ್ಯಾಪ್ ಆಗುತ್ತೆ. ಸೊ ಆ ಒಂದು ಟ್ರ್ಯಾಪ್ನ ನಾವು ಹೀಲ್ ಮಾಡೋದಕ್ಕೆ ಈ ಒಂದು EFT ಟೆಕ್ನಿಕ್ನ ಯೂಸ್ ಮಾಡೋದು. ಇವಾಗ ತೋರಿಸ್ಕೊಡ್ತೀನಿ ಹೆಂಗೆ ಅಂತ. ಸೊ ನಮ್ಮ ಬಾಡಿನಲ್ಲಿ ಏನೊಂದು 9 ಪಾಯಿಂಟ್ಸ್ ಇರುತ್ತೆ, 9 ಪಾಯಿಂಟ್ಸ್ ಇರುತ್ತೆ. ಸೊ ಹೇಗೆ ಅದನ್ನು ಒಂದು ಎಮೋಷ್ನಲ್ ಫ್ರೀಡಮ್ ಟೆಕ್ನಿಕ್ ಅಂತ ಯಾಕೆ ಹೇಳಿರೋದು ಅಂದರೆ, ನಮ್ಮ ಒಂದು ಎಮೋಷನ್ ಅಂದರೆ ನಮ್ಮ ಭಾವನೆಗಳನ್ನ ಫ್ರೀ ಮಾಡೋದು. ಅಂದರೆ ಫ್ರೀ ಬರ್ಡ್ ಅಂತಾರೆ ಗೊತ್ತಾ ನಿಮಗೆ? ಸಾಮಾನ್ಯವಾಗಿ ಯಾವುದು ಒಂದು ಬಂಧನ ಇಲ್ಲದೆ ಏನಂತಾರೆ ಆರಾಮಾಗಿ ಅಂದರೆ ಬಂಧನಕ್ಕೊಳಗಾಗದೆ ಹಾರಾಡುವ ಹಕ್ಕಿ ಅಂತಾರೆ ನೋಡಿ, ಫ್ರೀಡಮ್. ಸೊ ಅದನ್ನು ಆ ಒಂದು ಜಂಕ್ಷನ್ ಪಾಯಿಂಟ್ ಇರುತ್ತೆ ನೋಡಿ, ಅಲ್ಲಿ ಹೋಗ್ಬಿಟ್ಟು ಟ್ರ್ಯಾಪ್ ಆಗಿರೋದನ್ನು ನಾವು ಹೀಲ್ ಮಾಡ್ಕೊಂಡು ಬರೋದು. ಸೊ ಎಲ್ಲಿ ಅಂದರೆ 9 ಪಾಯಿಂಟ್ಸ್ ಇರುತ್ತೆ ನಮ್ಮ ಒಂದು ಬಾಡಿನಲ್ಲಿ. ಸೊ ಅದ್ರ ಬಗ್ಗೆ ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಯಾರಿಗಾರ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಸೊ ಬನ್ನಿ. ಸೊ ನಮ್ಮ ಬಾಡಿನಲ್ಲಿ 9 ಪಾಯಿಂಟ್ಸ್ ಇರುತ್ತೆ. ಸೊ ಆ ಮೆಥಡು ಹೆಂಗೆ ಒಂದು ನರನಾಡಿಗಳು ಹರಿಯುವ ಜಾಗದಲ್ಲಿ ಹೆಂಗೆ ಒಂದು ಟ್ರ್ಯಾಪ್ ಆಗಿರುತ್ತೋ, ಟ್ರ್ಯಾಪ್ ಯಾಕಾಗಿರುತ್ತೆ ಅಂದರೆ ಎಮೋಷನ್ಸ್ನ ಅನ್ಹೀಲ್ಡ್ ಎಮೋಷನ್ಸ್ ಅಂತಾರೆ ನೋಡಿ, ಭಾವನೆಗಳನ್ನ ತುಂಬ ಒಂಥರ ಬ್ಲಾಕೇಜಸ್ ಮಾಡ್ಕೊಂಬಿಟ್ಟಿರ್ತೀವಿ ಬಾಡಿನಲ್ಲಿ. ಸೊ ಆ ಬ್ಲಾಕೇಜಸ್ನೆಲ್ಲ ಹೀಲ್ ಮಾಡೋ ಮೆಥಡು ಈ ಒಂದು 9 ಪಾಯಿಂಟ್ಸಲ್ಲಿ ಬರುತ್ತೆ. ಸೊ ಎಲ್ಲೆಲ್ಲಿ ಬರುತ್ತೆ ಅನ್ನೋದು ನಾನು ಹೇಳ್ತೀನಿ. ಸೊ ಅದನ್ನು ಟ್ಯಾಪ್ ಮಾಡೋ ಮೂಲಕ ಇದರಲ್ಲಿ ನಾವು ಕ್ಲಿಯರ್ ಮಾಡ್ಕೊತಾ ಬರ್ಬೋದು. ಸೊ ಇದು ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೆ ಹೆಲ್ತ್ ಇಶ್ಯೂಸು ಸರಿ ಹೋಗುತ್ತೆ. ಸೊ ತುಂಬ ಜನ ನಮಗೆ ಅಂದರೆ ಎಷ್ಟೊಂದು ಜನ ಕೇಳ್ತಾ ಇರ್ತೀರಲ್ಲ, ಹೆಲ್ತ್ ಇಶ್ಯೂಸ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ಮನಿ ಅಬಂಡನ್ಸ್ದು, ಮನಿದು ಪ್ರಾಬ್ಲಮ್ಸು, ಮನಿ ಇಶ್ಯೂಸ್ದು ನಾನು ಹೇಳೋದು. ಸೊ ಅದಾಗಿರ್ಬೋದು, ಬ್ಯೂಟಿ ರಿಲೇಟೆಡ್ ಆಗಿರ್ಬೋದು. ಸೊ ಕೂದಲು ಉದ್ರೋಗ್ತಾ ಇದೆ, ಸೊ ಎಲ್ಲನೂ ಒಂದಕ್ಕೊಂದು ಕನೆಕ್ಷನ್ ಆಗಿರುತ್ತೆ. ಈವನ್ ಪಿಗ್ಮೆಂಟೇಷನ್ ಕೂಡ. ಸೊ ಅದನ್ನೆಲ್ಲ ಹೀಲ್ ಮಾಡ್ಕೊಳ್ಬೋದು. ಯಾವಾಗ ನೀವು ಟ್ಯಾಪಿಂಗ್ ಮಾಡ್ಕೊಂಬರ್ತೀರೋ ಅವಾಗೆಲ್ಲ ಹೀಲ್ ಮಾಡ್ಕೊಳ್ತಾ ಬರ್ಬೋದು. ಸೊ ಹೇಳ್ಕೊಂಡು ಬರ್ತೀನಿ. ಸೊ 9 ಪಾಯಿಂಟ್ಸ್ ಇರುತ್ತೆ EFT. ಇದನ್ನು ಟ್ಯಾಪಿಂಗ್ ಹೆಂಗೆ ಮಾಡೋದು ಅಂದರೆ 2 ಬೆರಳಲ್ಲೂ ಕೂಡ ನೀವು ಮಾಡ್ಕೋಬೋದು. 2 ಬೆರಳು ಇಲ್ಲಾಂದರೆ 4 ಬೆರಳು, ಈ ಥರ ಇದನ್ನು ಹಿಂಗೆ ಮಡ್ಚ್ಕೊಳ್ಳಿ. 4 ಬೆರಳಲ್ಲೂ ಮಾಡ್ಕೋಬೋದು ಅಥವಾ 2 ಬೆರಳಲ್ಲೂ ಟ್ಯಾಪಿಂಗ್ ಮಾಡ್ಕೋಬೋದು. ಸೊ 2 ಮೆಥಡಲ್ಲೂ ಮಾಡ್ಬೋದು. ಸೊ ಬನ್ನಿ ಹೇಳ್ತೀನಿ ಹೆಂಗಿದೆ ಅಂತ. ಸೊ ವಿಡಿಯೋನ ಗಮನ ಇಟ್ಟು ನೋಡ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಸ್ಟೆಪ್ಸ್ ಆಗಿರುತ್ತೆ. ಅಂದರೆ 9 ಪಾಯಿಂಟ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ನೇದೇನು ಅಂದರೆ ಕರಾಟೆ ಚಾಪ್ ಪಾಯಿಂಟ್. ಅಂದರೆ ಈ ಥರ ಕೈ ಹಿಂಗೆ ಇಟ್ಕೊಂಡು ಈ ಮಧ್ಯ ಜಾಗ ಅಂದ್ಕೊಳ್ಳಿ. ಸೊ ಅಲ್ಲಿ ಟ್ಯಾಪಿಂಗ್ ಮಾಡ್ಕೊಂಬನ್ನಿ. 1 2 3 4 5 ನಿಮ್ಮಿಷ್ಟ ಎಷ್ಟೋ ಥರ ಮಾಡ್ಬೋದು. ಒಂದು ಸ್ವಲ್ಪ ಎಷ್ಟು ಮಾಡ್ಬೋದು ಅಂದರೆ ಒಂದು 10 ಸಲ ಮಾಡ್ಕೊಳ್ಳಿ, 9-10 ಸಲ. 1 2 3 4 5 6 7 8 9 10 11 ಅಂತಲೇ ಇಟ್ಕೊಳ್ಳಿ, ಆಯಿತಾ? ಒಂದು ಇಲ್ಲಾಯಿತು. ಸೊ ಸೆಕೆಂಡ್ನೇ ಪಾಯಿಂಟ್ ಎಲ್ಲಿ ಬರುತ್ತೆ ಅಂದರೆ ಐಬ್ರೋದು ಮೇಲ್ಗಡೆ ಇಲ್ಲಿ. ಸೊ ಅಲ್ಲಿ ಹಿಂಗೆ ಟ್ಯಾಪಿಂಗ್ ಮಾಡ್ಕೊಳ್ಳಿ. 4 ಬೆರಳೆಲ್ಲಾರ ಮಾಡ್ಬೋದು, ಇಲ್ಲ 2 ಬೆರಳು. ಸೊ 2 ಬೆರಳಲ್ಲೂ ಮಾಡ್ಕೊಳ್ಳಿ ಬೇಕಾದ್ರೆ ನಿಮಗೆ ಕಷ್ಟ ಆದರೆ. ಸೊ ಈ ಥರ. ಸೊ ಇದು 2ನೇ ಪಾಯಿಂಟು ಐಬ್ರೋ ಮೇಲ್ಗಡೆ ಆಗಿತ್ತು. ಸೊ 3rd ಪಾಯಿಂಟು ಕಣ್ಣು ಎಡ್ಜು, ಈ ಕಣ್ಣಿದೆ ನೋಡಿ, ಈ ಎಡ್ಜು. ಸೊ ಇಲ್ಲಿ ಕಣ್ಣತ್ರ ಹಿಂಗೆ ಅನ್ಕೊಂಬಿಡಿ, ಆಮೇಲೆ ಸೈಡ್ ಮಾಡಿ ಇಲ್ಲಿ 1 2 3 4 5 6 7 8 9 10 11. ಸೊ ನಿಮ್ಮಿಷ್ಟ, ಒಂದು 21 ಸಲ ಬೇಕಾದ್ರೆ ಮಾಡ್ಕೋಬೋದು. ಟ್ಯಾಪಿಂಗ್ ಮಾಡಿದಷ್ಟು ನಿಮ್ದು ಏನೊಂದು ಬ್ಲಾಕೇಜಸ್ ಇರುತ್ತೋ ಅದೆಲ್ಲ ಕರೆಕ್ಷನ್ ಆಗ್ತಾ ಬರುತ್ತೆ. ಅದಾಯಿತಾ? ಅದಾದಮೇಲೆ ಕಣ್ಣು ಭಾಗ ಕೆಳಗೆ ಇಲ್ಲಿ 1 2 3 4 5 6 7 8 9 10 11 12 13 14 15 16 17 18 19 20 21 21 ಸಲ ಮಾಡೋದು. ಅದಾದಮೇಲೆ ಇಲ್ಲಿ ಅಂದರೆ ಮೂಗಿನ ಕೆಳಭಾಗ ಇಲ್ಲಿ, ಈ ಮಧ್ಯ ಸೆಂಟರ್ ಇಲ್ಲಿ 1 2 3 4 ಆ ಥರ.
ಸೊ ಇಲ್ಲಿ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಪಾಯಿಂಟು ಚಿನ್ನ ಹತ್ರ, ಅಂದರೆ ಗಲ್ಲ ಹತ್ರ ಬರುತ್ತೆ ಇಲ್ಲಿ. ಸೊ ಇಲ್ಲಿ 1 2 3 ಆ ಥರ ಇಲ್ಲಿ ಟ್ಯಾಪ್ ಮಾಡ್ಕೊಳ್ಳಿ. ಇದಾದಮೇಲೆ ಆಯಿತಾ, ಇದು 6ನೇ ಪಾಯಿಂಟ್ ಆಗಿರುತ್ತೆ. ಸೊ ಫಸ್ಟ್ನೇ ಪಾಯಿಂಟ್ ಎಲ್ಲಿ, ಇದು ಫಸ್ಟ್ನೇ ಪಾಯಿಂಟು. ಸೆಕೆಂಡ್ನೇ ಪಾಯಿಂಟು ಐಬ್ರೋ ಮೇಲ್ಗಡೆ, ಥರ್ಡು ಕಣ್ಣ ಹತ್ರ, ಅದಾದಮೇಲೆ ಕಣ್ಣು ಮಧ್ಯ, ಅದಾದಮೇಲೆ ಮೂಗು ಕೆಳಗೆ, ಅದಾದಮೇಲೆ ಇದು 6ನೇದು ಬರುತ್ತೆ ಚಿನ್ನು. ಅದಾದಮೇಲೆ 7ನೇ ಪಾಯಿಂಟು ಇಲ್ಲಿ ಈ ಥರ ಹಿಂಗೆ ಕಾಲರ್ ಹಿಂಗಿರುತ್ತೆ ಅಂದ್ಕೊಳ್ಳಿ. ಸೊ ಈ ಜಾಗದಲ್ಲಿ ಮಾಡಬೇಕಾಗತ್ತೆ, ಇಲ್ಲಿ ಟ್ಯಾಪ್. ಅದಾದಮೇಲೆ ಅಂಡರ್ ಆರ್ಮ್ ಅಂದರೆ ಇಲ್ಲಿ ಕೈನ ಹಿಂಗೆ ಮೇಲೆ ಎತ್ಬಿಟ್ಟು ಇಲ್ಲಿ ಮಾಡ್ಕೊಳ್ಳಿ. ಆಯಿತಾ, ಇದು ಲೆಫ್ಟ್ ಹ್ಯಾಂಡಲ್ಲೇ ಮಾಡ್ಕೊಳ್ಳಿ. ಹುಡುಗರಾಗಲಿ ಹುಡುಗಿರಾಗಲಿ ಲೆಫ್ಟ್ ಸೈಡಲ್ಲೇ ಮಾಡ್ಕೊಳ್ಳಿ. ಸೊ ಇಲ್ಲಿ ಮಾಡಿ. ಸೊ ಅದೇ ಟ್ಯಾಪಿಂಗ್ ಥರ ಮಾಡಬೇಕು. ಸೊ ಇದಾದಮೇಲೆ ಲಾಸ್ಟ್ ಎಲ್ಲಿ ಬರುತ್ತಪ್ಪ ಅಂದರೆ ಇಲ್ಲಿ ತಲೆ ಭಾಗ ಮೇಲ್ಗಡೆ. ಸೊ ಅಲ್ಲೂ ಅಷ್ಟೇ ಟ್ಯಾಪಿಂಗ್ 2 ಬೆರಳಾರ ಮಾಡಿ, ಇಲ್ಲ 4 ಬೆರಳಲ್ಲಾರ ಮಾಡ್ಕೊಳ್ಳಿ. ಸೊ ಹಿಂಗೆ. ಸೊ ಇದಾಗಿತ್ತು 9 ಪಾಯಿಂಟ್ಸು. ಆ್ಯಕ್ಚುಲಿ ಇದೇನು ಗೊತ್ತಾ, ನಾನು ಹೇಳಿದ್ನಲ್ಲ, ಒಂದು 72,000 ನರನಾಡಿಗಳು ಹರಿದು ಹೋಗುವಂತಹ ಒಂದು ಜಾಗದಲ್ಲಿ ಯಾವಾಗ ನಮ್ಮ ಒಂದು ಎಮೋಷನ್ಸ್ ಇದಾಗಿ, ಅಂದರೆ ತುಂಬ ಜಾಸ್ತಿ ಆಗಿಬಿಟ್ಟು ಎಲ್ಲ ಕಡೆ ಬ್ಲಾಕೇಜಸ್ ಆಗಿರುತ್ತೆ, ಒಂದು ಜಂಕ್ಷನ್ ಬರುತ್ತೆ, ಅದೆಲ್ಲ ಸೇರುವಂತಹ ಒಂದು ಜಂಕ್ಷನ್ನು, ಏನು ನಾವು 9 ಪಾಯಿಂಟ್ಸ್ ತೋರಿಸಿದ್ನೋ ಇವಾಗ, ಅದೆಲ್ಲನೂ ಅದಕ್ಕೆ ಕನೆಕ್ಟ್ ಆಗುವಂತಹ ಒಂದು ಜಂಕ್ಷನ್ ಬರುತ್ತೆ. ಸೊ ಅಲ್ಲಿ ಯಾವಾಗ ನಾವು ಹಿಂಗೆ ಟ್ಯಾಪಿಂಗ್ ಮಾಡ್ಕೋತೀವೋ ಆ ಜಂಕ್ಷನ್ನು ಕ್ಲಿಯರ್ ಆಗ್ತಾ ಬರುತ್ತೆ. ಅಂದರೆ ಟ್ರ್ಯಾಪ್ ಆಗಿರೋದನ್ನು ನಾವು ಕ್ಲಿಯರ್ ಮಾಡ್ಕೊತಾ ಬರ್ಬೋದು. ಆವಾಗ ಅದು ಟ್ಯಾಪಿಂಗ್ ಮೂಲಕ ಟ್ರ್ಯಾಪ್ ಆಗಿರೋದನ್ನು ಕ್ಲಿಯರ್ ಮಾಡ್ಬೋದು. ಸೊ ಆವಾಗ ಅದು ಹರಿದು ಹೋಗೋದಕ್ಕೆ ಈಸಿ ವೇ ದಾರಿ ಮಾಡಿಕೊಡುತ್ತೆ. ಆವಾಗ ನಿಮ್ಮದು ಇಮೋಷನ್ಸ್ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ಆವಾಗಲೇ ನಿಮಗೆ ಮನಿ ಇಶ್ಯೂಸ್ ಆಗಿರ್ಬೋದು, ಮತ್ತು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಈವನ್ ನೀವು ಪಿಗ್ಮೆಂಟೇಷನ್ದು ಸ್ಟ್ರೆಸ್ಸಿಂದನೇ ಬರೋದಲ್ವ. ಸೊ ಅದೆಲ್ಲ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಕೂದಲು ಅಷ್ಟೇ ಚೆನ್ನಾಗಿ ಬೆಳೆಯುತ್ತೆ. ಇದೇನು ಗೊತ್ತಾ, ನೀವು ಬ್ಯೂಟಿಗೂ ಮಾಡ್ಬೋದು, ಪ್ಲಸ್ ಕೂದಲು ಚೆನ್ನಾಗಿ ಬರೋದಕ್ಕೂ ಮಾಡ್ಬೋದು, ದುಡ್ಡು ಕಾಸು ಚೆನ್ನಾಗಿ ಬರೋದಕ್ಕೂ ಮಾಡ್ಬೋದು, ಹೆಲ್ತ್ ರಿಲೇಟೆಡ್ಗೂ ಮಾಡ್ಬೋದು. ಸೊ ಎಲ್ಲ ಏನೇ ಒಂದು ನಾ ಹೇಳಿದ್ನಲ್ಲ, ಬ್ಲಾಕೇಜಸ್ ಏನೊಂದು ಸ್ಟಕ್ ಆಗಿ ಕೂತಿರುತ್ತೋ ಅದೆಲ್ಲ ರಿಲೀಸ್ ಆಗ್ತಾ ಬರುತ್ತೆ. ತುಂಬ ಈಸಿ, ಯಾರು ಬೇಕಾದ್ರೂ ಮಾಡ್ಬೋದು. ನೋಡಿ, ಜಸ್ಟ್ ಹಿಂಗೆ ಮಾಡಿ, ಅದಾದಮೇಲೆ ಇಲ್ಲಿ ಮಾಡಿ ಐಬ್ರೋಸ್ ಮೇಲೆ, ಅದಾದಮೇಲೆ ಕಣ್ಣು ಹೆಡ್ಜು, ಅದಾದಮೇಲೆ ಕಣ್ಣು ಕೆಳಗೆ, ಅದಾದಮೇಲೆ ಮೂಗು ಹತ್ರ, ಮೂಗು ಮಧ್ಯ, ಅದಾದಮೇಲೆ ಗಲ್ಲ, ಅದಾದಮೇಲೆ ಇದು ಈ ಒಂದು ಜಾಗ ಎಡಗಡೆ ನಾನು ತೋರಿಸ್ತಾ ಇರೋದು. ಸೊ ಅದಾದಮೇಲೆ ಇಲ್ಲಿ ಅಂಡರ್ ಆರ್ಮ್ಸ್ ಹತ್ರ, ಅದಾದಮೇಲೆ ಲಾಸ್ಟಲ್ಲಿ ಇದು ಮೇಲ್ಗಡೆ. ಈಗ ನಿಮ್ಗೆ ಗೊತ್ತಾ, ಚಿಕ್ಕ ಮಕ್ಕಳುಗಳಿಗೆ ಊಟ ಮಾಡ್ಬೇಕಾದ್ರೆ ನೆತ್ತಿ ಹತ್ಬಿಡುತ್ತೆ ಅಂತಾರೆ ಗೊತ್ತಾ ನಿಮಗೆ. ಸೊ ಅವಾಗ ಏನು ಮಾಡ್ತಾರೆ ಹೇಳಿ, ನಮ್ಮ ಹಿರಿಯರೆಲ್ಲ ಮುಂಚೆ ಮಾಡೋರು, ನೀವೂ ಅಬ್ಸರ್ವ್ ಮಾಡಿರ್ತೀರ, ನಾವೂ ಮಾಡ್ತೀವಿ. ಇವಾಗಲೂ ಏನಾರು ಮಕ್ಕಳು ಏನಾರ ನೀರು ಕುಡಿದು ಅಂತ ಇದಾದಾಗ, ಸಣ್ಣ ಮಕ್ಕಳು ಸ್ಮಾಲ್ ಬೇಬೀಸ್ ಹೇಳೋದು. ಸೊ ತಕ್ಷಣ ಏನು ಮಾಡ್ತೀವಿ ಹೇಳಿ, ಹಿಂಗೆ ಟಪ ಟಪ ಅಂತ ಹಿಂಗೆ ತಟ್ತೀವಲ್ವ, ಅದೇ ಟ್ಯಾಪಿಂಗು. ಆ ಒಂದು ಜಂಕ್ಷನ್ ಏನಿದಾಗಿರುತ್ತೋ ಅದು ಸರಿ ಹೋಗಲಿ ಅಂತ ಹಂಗೆ ಮಾಡೋದು. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಿಮಗೆ ಈಸಿ ಮೆಥಡಲ್ಲಿ ದುಡ್ಡು ಕಾಸು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ಏನೇ ಒಂದು ಬ್ಲಾಕೇಜಸ್ ಸೇರಿಕೊಂಡು, ಎಮೋಷನ್ಸ್ ಬ್ಲಾಕೇಜಸ್ ನಾನು ಹೇಳೋದು, ಸೊ ಅದನ್ನು ಹೀಲ್ ಮಾಡೋಂತಹ EFT ಟೆಕ್ನಿಕ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಇದೇನು ಗೊತ್ತಾ, ನೀವೆಲ್ಲ ಕೇಳ್ತಿರಲ್ಲ, ಎಷ್ಟು ಏನೇ ಒಂದು ನಿಮ್ಮ ಒಂದು ಭಾವನೆಗಳಿರುತ್ತೋ ಸೊ ಅದನ್ನು ಕರೆಕ್ಷನ್ ಮಾಡುತ್ತೆ. ಅಂದರೆ ಆ ಥರ ನೆಗೆಟಿವ್ ಥಾಟ್ಸು, ನೆಗೆಟಿವ್ ಬಿಲೀವ್ಸು ಅದೆಲ್ಲ ಕಡಿಮೆ ಮಾಡ್ತಾ ಬರುತ್ತೆ. ಸೊ ಅದನ್ನು ಇದರಿಂದ ನೀವು ಸರಿ ಮಾಡ್ಕೋಬೋದು. ಅವಾಗೇನು ಗೊತ್ತಾ, ಕೂದಲು ಚೆನ್ನಾಗಾಗುತ್ತೆ, ಮುಖನೂ ತುಂಬ ಒಂಥರ ಶೈನಿಂಗ್ ಆ ಥರ ಎಲ್ಲ ಬರುತ್ತೆ. ನಾ ಆ್ಯಕ್ಚುಲಿ ಏನು ಗೊತ್ತಾ, ಇದು ಪಿಂಕ್ ಆಗಿ ಯಾಕೆ ಕಾಣ್ತಿದೆ, ನಾನೊಂದು ತೋರಿಸಿದ್ದೆ, ಯಾವುದೋ ಒಂದು ವ್ಲಾಗಲ್ಲಿ ಮಾಡಿದ್ದೀನಿ, ಚೆಕ್ ಮಾಡಿ. ನನ್ನ ಬ್ಯೂಟಿ ಸೀಕ್ರೆಟ್ ಅಂತ ಒಂದು ಡ್ರಿಂಕ್ ಕುಡಿತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ವಾರದಲ್ಲಿ 1 ಸಲ 2 ಸಲ ಕುಡಿಬೋದು. ಸೊ ಅದಕ್ಕೆ ನಾನು ರೋಸ್ ಪೆಟಲ್ಸ್ ಎಲ್ಲ ಹಾಕಿರ್ತೀನಿ, ಲವಂಗ, ಏಲಕ್ಕಿ ಏನೇನೋ ಹಾಕಿದ್ದೀನಿ, ಕೇಸರಿ ಅದೆಲ್ಲ ಇರುತ್ತೆ, ಚೆಕ್ ಮಾಡಿಬೇಕಂದ್ರೆ ನನ್ನ ಬ್ಲಾಗಲ್ಲೇ ಇದೆ. ಸೊ ಅದು ಕುಡಿಯೋದ್ರಿಂದ ಏನಂದರೆ ಒಂದು ಸ್ವಲ್ಪ ಪಿಂಕಾಗಿ ಮುಖ ಬರುತ್ತೆ, ಗ್ಲೋ ಬರುತ್ತೆ ಚೆನ್ನಾಗಿ. ಸೊ ಯಾರಿಗಾರ ಆಸೆ ಇದ್ದು ಚೆನ್ನಾಗಿ ಕಾಣಿಸ್ಬೇಕು, ಏನಾರು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ, ಮುಖ ಕ್ಯೂಟಾಗಿ ಕಾಣಿಸ್ಬೇಕು ಅನ್ನೋರು ಆ ವ್ಲಾಗ್ನ ಚೆಕ್ ಮಾಡಿ, ಅದ್ರಲ್ಲಿ ನಾನು ಮಾಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.